ಚಿಂತನ ಮೋಹನ್ ವೆರ್ನೇಕರ್ ಅವರಿಂದ. ಕೆಲವರು ಇರುತ್ತಾರೆ, ಅವರು ನಗುವುದೇ ಅಪರೂಪ. ಯಾವಾಗಲೂ ಅವರ ಮುಖ ಬಿಗಿದುಕೊಂಡೇ ಇರುತ್ತದೆ. ಜಗತ್ತಿನ ಭಾರವನ್ನೆಲ್ಲ ತಮ್ಮ ತಲೆ ಮೇಲೆ ಹೊತ್ತಂತಿರುತ್ತಾರೆ. ಇದೊಂದು ಬಗೆಯ ವ್ಯಕ್ತಿತ್ವ ದೋಷ. ಖಂಡಿತವಾಗಿಯೂ ಇಂಥವರು ಸಂತುಷ್ಟರಾಗಿರುವುದಿಲ್ಲ ಎನ್ನುತ್ತಾರೆ ಮನೋತಜ್ಞರು. ಅವರ ಪ್ರಕಾರ ಮುಖದಲ್ಲಿ ಸದಾ ಗಂಭೀರತೆ, ಮನಸ್ಸಿನಲ್ಲಿ ಸದಾ ಬಿಗುತನ ಇದ್ದರೆ ಬದುಕಿನ ಸೌಂದರ್ಯವನ್ನು ಆಸ್ವಾದಿಸಲು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ಜವಾಬ್ದಾರಿಗಳು ಮುಖ್ಯವೇ ಸರಿ, ಆದರೆ ಅವುಗಳ ಭಾರವನ್ನು ಸದಾ ಮನಸ್ಸಿನ ಮೇಲೆ ಹೊತ್ತುಕೊಂಡು ನಡೆಯಬೇಕಾಗಿಲ್ಲ. ಆಗಾಗ ಸ್ವಲ್ಪ ಲಘುವಾಗಿದ್ದು ಹೃತ್ಪೂರ್ವಕವಾಗಿ ನಗಿರಿ, ಹಾಸ್ಯವನ್ನು ಆಸ್ವಾದಿಸಿ, ಕುಟುಂಬದವರೊಡನೆ ಆತ್ಮೀಯರೊಂದಿಗೆ ಮುಕ್ತವಾಗಿ ಮಾತನಾಡಿ ಎಂದವರು ಹೇಳುತ್ತಾರೆ. ನಿಜ, ಗಾಳಿಗೆ ತೂಗುವ ಮರದ ಕೊಂಬೆ ಮುರಿಯುವುದಿಲ್ಲ, ಆದರೆ ಅತಿಯಾಗಿ ಬಿಗಿಯಾದ ಕೊಂಬೆ ಸುಲಭವಾಗಿ ಮುರಿಯುತ್ತದೆಯಂತೆ. ನಮ್ಮ ಮನಸ್ಸು ಹಾಗೆಯೇ. ಅತಿಯಾದ ಬಿಗುತನವೇ ಇದ್ದರೆ ಒತ್ತಡ, ಆತಂಕ ಮತ್ತು ದೈಹಿಕ ಮಾನಸಿಕ ಆಯಾಸಕ್ಕೆ ಕಾರಣವಾಗಬಹುದು. ಸ್ವಲ್ಪ ಲವಲವಿಕೆಯಿಂದ, ಸರಳತೆಯಿಂದ ಬದುಕಿದರೆ ಮನಸ್ಸು ಹಗುರವಾಗುತ್ತದೆ, ಸಂಬಂಧಗಳು ಮಧುರವಾಗುತ್ತವೆ. ಮನಸ್ಸು ಹಗುರವಾಗಿದ್ದರೆ ಬದುಕಿನ ಭಾರವೂ ಹಗುರವೆನಿಸುತ್ತದೆ. ನಗು, ಸರಳತೆ ಮತ್ತು ಸಕಾರಾತ್ಮಕ ಮನೋಭಾವವೇ ಸಂತೋಷಭರಿತ ಬದುಕಿನ ನಿಜವಾದ ಗುಟ್ಟು. ಜೀವನದಲ್ಲಿ ಎಲ್ಲವನ್ನೂ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಕೆಲವು ಸಂದರ್ಭಗಳನ್ನು ಇದ್ದಂತೆಯೇ ಸ್ವೀಕರಿಸುವುದನ್ನು ಕಲಿಯಬೇಕು. ಮನಸ್ಸು ಎಷ್ಟು ಹಗುರವಾಗಿರುತ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಶಕ್ತಿಯೂ ಹೆಚ್ಚುತ್ತದೆ. ಲಘು ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಸ್ಪಷ್ಟವಾಗಿರುತ್ತವೆ. ಬಿಗುವು ನಮ್ಮ ಶಕ್ತಿಯನ್ನು ಕುಗ್ಗಿಸಿದರೆ ಲಘುತನ ನಮ್ಮೊಳಗೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯವಾದರೂ ಲಘುವಾಗಿರಲು ಪ್ರಯತ್ನಿಸಬೇಕು. ಮನಸ್ಸು ಹಗುರವಾಗಿದ್ದರೆ ಬದುಕಿನ ಪಯಣವು ಸುಂದರವಾಗಿರುತ್ತದೆ ಎಂಬುದನ್ನು ಯಾರೂ ಮರೆಯಬಾರದು. ಒಂದೊಳ್ಳೆ ಮಾತಿದೆ, ಮನಸ್ಸು ಹಗುರವಾದಾಗ ಬದುಕು ಭಾರವಾಗುವುದಿಲ್ಲ, ಬದುಕು ಹಗುರವಾದಾಗ ಸಂತೋಷ ದೂರವಾಗುವುದಿಲ್ಲ. ಹೌದು, ಇನ್ನಾದರೂ ಸದಾ ಬಿಗು ಆಗಿರುವುದು ಬೇಡ, ಸ್ವಲ್ಪ ಲಘುವಾಗಿಯೂ ಇರೋಣ.